ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಮಯ ವ್ಲಾಗ್ಸ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಯಾರೆಲ್ಲ ಹೊಸೊಬ್ರು ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್. ಟೈಮ್ ಬಂದು ಇವಾಗ 4 o'clock ಆ್ಯಂಡ್ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವು ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಯಾವ ಟೆಂಪಲ್ಲು ಇವತ್ತಿಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ ಇದ್ದೀವಿ. ಆ್ಯಂಡ್ ಯಾವುದ್ರಲ್ಲಿ ಹೋಗ್ತಾಯಿದ್ದೀವಿ ಆ್ಯಂಡ್ ಎಲ್ಲನೂ ನಾನು ಆಮೇಲೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿಕೊಂಡೆ. ಆ್ಯಂಡ್ ಆ್ಯಕ್ಚುಲಿ ಯಾಕಂದರೆ ನೆಕ್ಸ್ಟ್ ವೀಕು ನಾವು ಶ್ರಾವಣ ಮಾಡಬೇಕು, ಸೊ ಅದಕ್ಕೆ ಸಿಂಪಲ್ಲಾಗಿ ಮಾಡ್ಕೊಂಡೆ. ಆ್ಯಂಡ್ ಈ ಕಡೆ ನೋಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊತಾ ಇದೆ. ಅಷ್ಟರಲ್ಲಿ ನನ್ನ ಮಗಳು ಈ ಥರ ಮಾಡಿಟ್ಟಿದ್ದಾಳೆ ಎಲ್ಲನೂ ಬೇಗ ಒಳಗೆ. ಏನು ಬಿಡಲ್ವಲ್ಲ ಚಿನ್ನ ನೀನು. ಓ ಮೈ ಗಾಡ್, ನೋಡಿ ಹಿಂಗೆ ಒಂದು 5 ನಿಮಿಷ ಬಿಟ್ಬಿಟ್ಟು ಹೋದರೆ ಈ ಥರ ಮಾಡಿರ್ತಾಳೆ. ಮೈಕಲ್ಲೇ ಮಾತಾಡಿದ್ದು, ಬಟ್ ಯಾವುದೂ ರೆಕಾರ್ಡ್ ಆಗಿಲ್ಲ. 6 o'clock ಎಲ್ಲರೂ ರೆಡಿಯಾಗಿದ್ವಿ. ಆ್ಯಂಡ್ ನಮ್ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ 2 hours ಬೇಕಿತ್ತು. SMVT ರೈಲ್ವೆ ಸ್ಟೇಷನಲ್ಲಿ ಬುಕ್ ಮಾಡಿದ್ದು. ಆ್ಯಂಡ್ ಮೆಜೆಸ್ಟಿಕ್ಕೆ ನಮ್ಗೆ ಹತ್ರ ಇತ್ತು, ಬಟ್ ಅಲ್ಲಿ ಅವೈಲಬಲ್ ಇಲ್ಲ ನಾವು ಹೋಗೋ ಡೇಟ್. ಅದಾದಮೇಲೆ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ನಾನು, ನಮ್ಮ ಮಮ್ಮಿ ಆ್ಯಂಡ್ ನನ್ನ ಮಗಳು, ನನ್ನ ಹಸ್ಬೆಂಡು ಆ್ಯಂಡ್ ನಮ್ಮಿಬ್ಬರು ಕಸಿನ್ಸು ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ನಮ್ಮನೆಯಿಂದ ನಾವು ಹೊರಟ್ವಿ. ಹಾಡು ಹೇಳ್ಬಿಡು. ಹಾಯ್ ಆಮೇಲೆ ಹೇಳುವೆ. ಹಾಡು ಹೇಳು. ಹಾಡು ಫೈನಲಿ ಬಂದಿದ್ದೀವಿ. ಆ್ಯಂಡ್ ಟ್ರೈನ್ ಇರೋದು 9:10ಕ್ಕೆ. ಸೊ ಒಂದು ½ an hour ಇದೆ. ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ 2 hour ಆಯಿತು. ನಾವು ಎಷ್ಟು ಗಂಟೆಗೆ ನಾವು ಬಿಟ್ಟಿದ್ದು? 6:20ಕ್ಕೆ ಬಿಟ್ಟಿದ್ದಕ್ಕೆ ಇವಾಗ ಎಷ್ಟು ಟೈಮು? 8 ಗಂಟೆಗೆ ಬಂದಿದ್ದೀವಿ. ಅಪ್ಪ ಒಂದು ಊರಿಗೆ ಹೋಗೋಸ್ತಾ ಇತ್ತು. ಅಲ್ಲಿ ಹೋದ್ಮೇಲೆ ನನ್ನ ಮಗಳಂತೂ ಒಂದು ಕಡೆ ನಿಂತ್ಕೋತಿರಲಿಲ್ಲ. ಸ್ಲಿಪ್ಪರ್ ಎಲ್ಲ ಒಂದು ಕಡೆ ಹಾಕಿ ಓಡಾಡ್ತಾ ಇದ್ಲು ಅಲ್ಲೆಲ್ಲ ಫುಲ್ಲು. ನಮ್ಮ ಅಕ್ಕ ಅವ್ರ ಫ್ಯಾಮಿಲಿನೂ ಬಂದರು. ರಾಜಾಜಿನಗರದಿಂದ SMVT ರೈಲ್ವೆ ಸ್ಟೇಷನ್ಗೆ ಬಂದರು. ಆ್ಯಂಡ್ ನೋಡಿ ನಮ್ಮ ಪಿಂಕಿ ಕ್ಯಾಬಲ್ಲೆಲ್ಲ ಮಲಗಿಲ್ಲು, ಸೊ ಅವಳಿಗಿನ್ನೂ ನಿದ್ದೆಗಣ್ಣು. ಇನ್ನೂ ಒಂದು ಫ್ಯಾಮಿಲಿ ಬರಬೇಕು. ಆ್ಯಂಡ್ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಫ್ಯಾಮಿಲಿನೂ ಬರಬೇಕಿತ್ತು, ಸೊ ಅವ್ರಿಗೂ ವೆಯ್ಟ್ ಮಾಡ್ತಾಯಿದ್ವಿ. ಹಾಯ್ ಮಾಡೆ. ನಮಸ್ಕಾರ ಮಾಡ. ಹಾಯ್ ಅಲ್ಲ, ನಮಸ್ಕಾರ ಗಾಯ್ಸ್. ಗೋಯಿಂಗ್ ಟು ಮಂತ್ರಾಲಯ. ಆ್ಯಂಡ್ ಎಸ್, ನಾವು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ಆ್ಯಂಡ್ ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಾ, ಫಸ್ಟೇ ಸೀಟ್ಸ್ನೆಲ್ಲ ರೈಲ್ವೆ ಸ್ಟೇಷನಲ್ಲಿ ಸೀಟ್ಸ್ನೆಲ್ಲ ರಿಸರ್ವ್ ಮಾಡ್ಕೊಬೇಡಿ. ಬಿಕಾಸ್ ಫ್ಯಾಮಿಲಿ ಹೋಗ್ತಾ ಇರೋದ್ರಿಂದ ಜನ ರಶ್ ಇರ್ತಾರೆ, ಸೊ ಅನ್ಕಂಫರ್ಟಬಲ್ಲಾಗಿ ಹೋಗೋಕ್ಕಾಗಲ್ಲ. ಸೊ ನಾವು 1 month ಮುಂಚೆನೇ ಎಲ್ಲ ರಿಸರ್ವ್ ಮಾಡಿಕೊಂಡು ಆ್ಯಂಡ್ ರೂಮ್ನು ರಿಸರ್ವ್ ಮಾಡಿ ಹೋದ್ವಿ. ಸೊ ಅದಕ್ಕೋಸ್ಕರ ಜರ್ನಿ ಸ್ಮೂತಾಗಿ ಹೋಯಿತು. ಆ್ಯಂಡ್ ಹಸ್ಬೆಂಡ್ ಅವರ ಫ್ರೆಂಡ್ ಫ್ಯಾಮಿಲಿ ಬರಬೇಕಿತ್ತು, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಅವರು ಎಲ್ಲ ಬಂದರು. ಅದಾದಮೇಲೆ ನಾವು ಪ್ಲ್ಯಾಟ್ಫಾರ್ಮ್ಗೆ ಹೋದ್ವಿ. ಟಿಕೆಟ್ ವೆಂಡಿಂಗ್ ಮಿಷಿನ್ ಅಂತ. ಆ್ಯಂಡ್ ನಾವು ಇದರಲ್ಲೇ ಬುಕ್ ಮಾಡ್ಕೋಬೋದು. ಆ್ಯಂಡ್ ನೋಡಿ ಎಲ್ಲ ಅಪ್ಡೇಟ್ ಆಗಿದೆ. ಇಲ್ಲಿ ಕನ್ನಡ ಇದೆ, ಇಲ್ಲಿ ಇಂಗ್ಲೀಷ್ ಇದೆ, ಕನ್ನಡ ಇದೆ. ಆ್ಯಂಡ್ ಯೂಸ್ ಮಾಡ್ಬೋದು. ಹಿಡ್ಕೊ ಮಾಡೋಣ. ಕಾರ್ಡ್ ಬೇಕು ಇದಕ್ಕೆ, ಸ್ಮಾರ್ಟ್ ಕಾರ್ಡ್. ಇಲ್ಲ ಹಾಕ್ಬೇಕೇನೋ ಕಾರ್ಡ್ನ. ಇಷ್ಟು ಜನ ಎಲ್ಲ ನಾವೇ ಗೈಸ್. ನಮ್ಮ ನಿತ್ಯ ನೋಡಿ ಗಾಯ್ಸ್, 2 ಸುಮ್ಮನೆ ಎಲ್ಲ ಹೋಗ್ತಾನೆ ಎಲ್ಲ ಕೂತ್ಕೊಂಡ್ವಿ. ಪಿಂಕಿ ಏನ್ ಮಾಡವ? ಆ್ಯಕ್ಚುಲಿ 9:10ಗೆ ಬಿಡಬೇಕಿತ್ತು ರೈಲು, ಮೂವ್ ಆಗಬೇಕಿತ್ತು. ಬಟ್ ಯಾಕೋ ಮೂವ್ ಆಗ್ತಾಯಿರಲಿಲ್ಲ. 9:30 ಆದರೂ ಆಗಿಲ್ಲ. ಸೊ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ರೀಲ್ಸ್ ಮಾಡ್ಕೊಂಡು ಒಂದೆರಡು. ನಮ್ಮ ಮೇಡಮ್ ನೋಡಿ ಹೆಂಗೆ ಸೆಲ್ಫಿ ತಗೋತಾ. ತಾತ ಜೊತೆ ಊಟ ಇಡ್ಲಿ ತಿಂತವಳೆ. ಆ್ಯಂಡ್ ನಮ್ಮ ಪಾಪ ಇಲ್ಲ ಐತೆ, ನಮ್ಮ ಪಾಪ ಚಿನ್ನಿ ಪಾಪ. ಇಲ್ಲಿ ನೋಡಿ ಕರೆಂಟೇ ಇಲ್ಲ, ಆದರೂ ಟಾರ್ಚ್ ಹಾಕೊಂಡು ಊಟ ಮಾಡ್ತಾ ಇದ್ದೀವಿ. ಡಿನ್ನರ್ ಮಾಡ್ತಾಯಿದ್ವಿ ನಾವು ಇವಾಗ. ಪಲಾವು ನಮ್ಮ ಅಕ್ಕ ಮಾಡಿರೋದು ಸೂಪರಾಗಿ ಮಾಡೋಳೆ. ನಿಮಗೂ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ. ಚೆನ್ನಾಗಿ ನೋಡಿ 3 ಜನನು ಕೂತವ್ರೆ ಆಚೆಗಡೆ ನೋಡ್ಕೊಂಡು. ಇವಳು ಮನ್ವಿಕಾ ಊಟ ಮಾಡ್ದ. ಏನಾಗಬೇಕು ಇವ್ರ ಫ್ರೆಂಡ್ ಅವ್ರ ಮಗಳು. ನಿಮ್ ಫ್ರೆಂಡ್ ಅವ್ರ ಮಗಳ ನೋಡಿ, ಅಮ್ಮ ತಿನ್ಸುತ್ತಂತೆ. ಎಲ್ಲ ಊಟ ಮಾಡ್ಕೊಂಡು ಅನ್ನ ತಿನ್ನು ಅಂದ್ರೆ ಬಾಯಿಂದ ತೆಗ್ದು ಈಚೆಗೆ ಹಾಕ್ತಾವಳೆ.
ಬಿಸಾಕ್ತಾವಳೆ ನೋಡೋಣ ಇದು ಇವಾಗ ಏನು ಮಾಡ್ತಾಳೆ ಹಾಕ್ಸ್ಕೊತಾವಳೆ ಅಲ್ಲಿ ನೋಡಿ ನೋಡಿ ಇದೇ ಕೆಲಸ ಮಾಡೋದು ಹಾಕಬಿಟ್ಲು ಒಂದ್ ಕಡೆ ಸೇರ್ಕೊಬಿಟ್ಟವ್ರು ಇವರೆಲ್ಲ ಇವಾಗ ಇಲ್ಲಿ ನಮ್ಮ ಮನೆಯವ್ರು ಊಟ ಮಾಡ್ತಾರೆ ನಮ್ಮ ಮಮ್ಮಿನೂ ಮಾಡ್ತೈತೆ ಅಂಕಲ್ ಊಟ ಚೆನ್ನಾಗಿತ್ತಾ ಎಲ್ಲ ಇವಳ್ದೆ ಕ್ರೆಡಿಟ್ಸ್ಗೆಲ್ಲ ಇವಳಿಗೆ ಹೋಗ್ಬೇಕು ಸಾಕಾಗಿತ್ತು ಮೇಡಮ್ ಆಯ್ ಮಾಡು ನೋಡಿ ಗಾಯ್ಸ್ ನಮ್ಮ ಬೇಬಿ ಹೆಂಗ್ ಹಾಯ್ ಮಾಡ್ತಿದೆ ನೋಡಿ ಈಗ ತಿಂತಿದ್ದಾರೆ ನಮ್ಮ ಅಂಕಲ್ ನೋಡಿ ಎಷ್ಟು ಕಷ್ಟಪಡ್ತವ್ರೆ ಬ್ಯಾಗ್ ಎತ್ಕೊಳಕ್ಕೆ ಏನೋ ಯೋಚನೆ ಮಾಡ್ತವ್ರೆ ನೋಡಿ ಗಾಯ್ಸ್ ಎಲ್ರಿಗೂ ನಿದ್ದೆ ಬಂತು ಇವರಿಬ್ರು ನೋಡಿ ನೋಡಿ ಇವಾಗ ಮಂತ್ರಾಲಯಕ್ಕೆ ರೀಚ್ ಆದ್ವಿ ಸೊ ಟೈಮ್ ಇವಾಗ ಎಷ್ಟು 5 ಗಂಟೆ ನಾವು ಟ್ರೈನ್ ಮೂವ್ ಆಗಿತ್ತು 9:30ಗೆ ಇವಾಗ 5 ಗಂಟೆ 8 ಅವರ್ 9 ಅವರ್ ಬಂದವ್ರೆ ನಿಲ್ಸಿ ಬಂದವ್ರೆ ಸೊ ಇವರೆಲ್ಲ ಮಲಗಿದ್ರು ನಾನು ಮಾತ್ರ ಮಲಗಿಲ್ಲ ನೋಡಿ ನನ್ನ ಕಣ್ಣು ನೋಡಿ ಹೂ ಕಣೆ ಇವಳು ಮನೆ ಕೊಬಿಟ್ಲಲ್ಲ ರಗ್ಗೊಚ್ಕೊಂಡು ಹಂಗೆ ಅನ್ಕೊಬಿಟ್ಟವಳೆ ಡೀಪ್ ಸ್ಲೀಪು ನಿದ್ದೆ ಆಯ್ತು ಬಂದಿದ್ದು ಫೈನಲಿ ರೈಲ್ವೆ ಸ್ಟೇಷನಿಂದ ಆಚೆ ಬಂದ್ವಿ ಆ್ಯಂಡ್ ರೈಲ್ವೆ ಸ್ಟೇಷನ್ನಿಂದ ರೂಮ್ ಹತ್ರ ಹೋಗೋದಕ್ಕೆ ಟಿ ಮಾಡ್ಕೊಂಡಿದ್ವಿ ಸೊ 20 ಮೆಂಬರ್ಸ್ ಹೋಗ್ತಾ ಇರೋದ್ರಿಂದ ಆಟೋಲ್ಲಿ ಹೋಗ್ಬೋದಿತ್ತು ಬಟ್ ಟಿ ಆದರೆ ಎಲ್ಲರೂ ಹೋಗ್ಬೋದಲ್ಲ ಜೊತೆಗೆ ಅಂತ ಎಲ್ಲರೂ ಹೋದ್ವಿ ಆ್ಯಂಡ್ ಅಲ್ಲಿ ಮಂತ್ರಾಲಯ ಟೆಂಪಲ್ ಅವ್ರದ್ದೇ ರೂಮ್ ಬುಕ್ ಮಾಡಿದ್ವಿ ಸೊ ಅಲ್ಲಿ ಚೆಕ್ ಇನ್ ಆಗಬೇಕಿತ್ತು ಸೊ ಹಸ್ಬೆಂಡು ಮತ್ತು ನಮ್ಮ ಭಾವ ಇಬ್ಬರು ಹೋಗಿ ಅಕ್ಕಿ ತೊಗೊಬರ್ತೀನಿ ಅಂತ ಹೋಗಿದ್ರು ಬಟ್ ಇಲ್ಲಿ ನೋಡಿ ನಮ್ಮ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಆ್ಯಂಡ್ ಕೀ ಎಲ್ಲ ತಂದು ನಾವು ರೂಮ್ಗೆ ಹೋದ್ವಿ ಆ್ಯಂಡ್ ನೋಡಿ ಈ ಥರ ಇತ್ತು ರೂಮು ಆ್ಯಂಡ್ ಇದಕ್ಕೆ ನಾವು ಪೇ ಮಾಡಿದ್ದು 600 ರುಪೀಸು ಆ್ಯಂಡ್ 24 ಅವರ್ಸ್ 1 ಡೇಗೆ 600 ರುಪೀಸು ಓಕೆ ನಾಟ್ ಬ್ಯಾಡ್ ಚೆನ್ನಾಗಿತ್ತು ರೂಮು ಬಟ್ ಬಿಸಿನೀರು ಬರ್ತಾಯಿರಲಿಲ್ಲ ಯಾಕಂದರೆ ಅವತ್ತು ವೆದರು ಫುಲ್ಲು ಕೂಲಾಗಿತ್ತು ಆ್ಯಂಡ್ ಹನಿ ಆಗ್ತಾಯಿತ್ತು ಮಳೆ ಸೊ ನಮಗೆ ಬಿಸಿನೀರು ಸಿಗಲಿಲ್ಲ ಆ್ಯಂಡ್ ನಮ್ಮ ಮಕ್ಕಳಿಗೆ ಸ್ವಲ್ಪ ಆಚೆಯಿಂದನೇ ಬಿಸಿನೀರು ತಂದು ಸೊ ಅವ್ರಿಗೂ ಸ್ನಾನ ಮಾಡಿಸಿದ್ವಿ ಆ್ಯಂಡ್ ನನ್ನ ಮಗಳು ಎಲ್ಲೋದ್ಲು ನೀರಲ್ಲಂತೂ ಆಟ ಆಡ್ತಾ ಇರಬೇಕು ಅವಳು ನೋಡಿ ಇಲ್ಲೂ ನೀರಲ್ಲಿ ಆಟ ಆಡ್ತಾ ಇದ್ದಾಳೆ ಆ್ಯಂಡ್ ಅವಳ ನೀರಲ್ಲಿ ಆಟ ಆಡಿಸಿ ಸ್ನಾನ ಎಲ್ಲ ಮಾಡಿಸಿ ಕರ್ಕೊಂಡು ಬೇಗ ದರ್ಶನಕ್ಕೆ ಹೋಗಬೇಕಿತ್ತು ಬಿಕಾಸ್ ಕ್ಯೂ ಎಲ್ಲ ಇರ್ತಾರಲ್ಲ ಸೊ ನೋಡಿ ಇವಾಗ ನಾನು ನೀವು ರೆಡಿ ಆಗಿದ್ದೀನಿ ಇನ್ನೊಂದು ಬೇಲ್ ಹಾಕ್ಕೊಳ್ಬೇಕು ಬನ್ನಿ ಎಲ್ಲರೂ ಹೇಗೆ ರೆಡಿ ಆಗ್ತಿದ್ದಾರೆ ಅಂತ ನೋಡೋಣ ಹೋಗಿದ್ದೀನಿ ನಾನು ಎಲ್ಲ ಒಂದು ಕನ್ನಡಿಲಿ 3 ಜನ ರೆಡಿ ಆಗ್ತಿದ್ದಾರೆ ನೋಡಿ 8 o'clock ಅಷ್ಟರಲ್ಲಿ ಎಲ್ಲರೂ ರೆಡಿ ಆದ್ವಿ ಆ್ಯಂಡ್ ರೆಡಿಯಾಗಿ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ನೀನು ಮಂತ್ರಾಲಯಕ್ಕೆ ಬರ್ತಾ ಇರೋದು ಇಲ್ಲ ನಾವು ಇದು 4 ಸತಿ ಬಂದಾಗ 4 times ದರ್ಶನ ಎಲ್ಲ ಚೆನ್ನಾಗೈತಾ ಯಾವಾಗಲೂ ಅವಾಗೆಲ್ಲ ತುಂಬಾ ಚೆನ್ನಾಗಾಗ್ತಿತ್ತು ಇವಾಗ ಈಗ ಕೂತಿರೋದ್ರಿಂದ ಎಲ್ಲ ಲೇಡೀಸ್ ಬಂದ್ವಿ ಅಲ್ಲ ಈ ಮನಿ ಹಾಕೊಂಡು ಇದೆಲ್ಲ ಹಾಕೊಂಡಿದ್ದೀರಲ್ಲ ಯಾಕೆ ಆಡಂಬರನ ಅಥವಾ ಭಕ್ತಿನ ಆ್ಯಕ್ಚುಲಿ ಮೈಕ್ನ ನಾನೇ ಹಾಕ್ಕೊಂಡಿರೋದ್ರಿಂದ ಅವರು ವಾಯ್ಸ್ ಎಲ್ಲ ಇಲ್ಲಿ ರೆಕಾರ್ಡ್ ಆಗಿಲ್ಲ ಅವ್ರು ಹೇಳ್ತಾಯಿದ್ರು ನಾನು ಹಿಂಗೆ ದೇವಸ್ಥಾನಕ್ಕೆ ಹೋಗೋದು ಅಂತ ಆ್ಯಂಡ್ ಅದಾದಮೇಲೆ ಒಂದು ಪೋಸ್ ಕೊಡ್ತಾ ದರ್ಶನಕ್ಕೆ ಹೋದ್ವಿ ರಶ್ ಎಷ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಕೆ ಹೋಗ್ತಾ ಇದ್ವಿ ನೋಡಿ ಗಂಡ ಹೆಂಡತಿ ಹೆಂಗೆ ಹೋಗ್ತಿದ್ದಾರೆ ಇಲ್ಲೆಲ್ಲ ನೋಡಿ ಗಾಯ್ಸ್ ಹೆಂಗಿದೆ ಇಲ್ಲಿಂದ ಏನಾರ ತಗೊಂಡು ಹೋಗ್ಬೇಕು ವಾವ್ ಮಸ್ತಾಗಿದೆ ಗಾಯ್ಸ್ ಬನ್ನಿ ಬನ್ನಿ ನಾವು ಹೋಗ್ತಾ ಇದ್ವಿ ಮಠದ ಹತ್ರ ಬಂದ್ವಿ ಆ್ಯಂಡ್ ಇಲ್ಲಿ ಏನಂದರೆ ಸೊ ಚಿಕ್ಕ ಮಕ್ಕಳು ಆ್ಯಂಡ್ ವಯಸ್ಸಾಗಿದ್ದವರಿದ್ದರೆ ಆ್ಯಂಡ್ ಅಲ್ಲಿ ಗೇಟ್ ನಂಬರ್ 8 ಹತ್ರ ಹೋದರೆ ಡೈರೆಕ್ಟಾಗಿ ಬಿಡ್ತಾರೆ ಸೊ ಯಾರೆಲ್ಲ ಚಿಕ್ಕ ಮಕ್ಕಳು ಇಟ್ಕೊಂಡು ಆ್ಯಂಡ್ ವಯಸ್ಸಾದವರೆಲ್ಲ ಹೋಗ್ತಾ ಇದ್ದೀರಾ ಗೇಟ್ ನಂಬರ್ 8 ಹತ್ರ ಹೋದರೆ ಫ್ರೀಯಾಗಿ ನಮ್ಮನ್ನ ಡೈರೆಕ್ಟಾಗಿ ಬಿಡ್ತಾರೆ ಆ್ಯಂಡ್ ಈ ಕಡೆ ನಮ್ಮ ಹಸ್ಬೆಂಡು ಆ್ಯಂಡ್ ನಮ್ಮ ಕಸಿನ್ಸು ಆ್ಯಂಡ್ ನಮ್ಮ ಭಾವ ಅವರೆಲ್ಲ ಸರ್ವದರ್ಶನಕ್ಕೆ ಬಂದರು ಸೊ ಅವ್ರನ್ನ ಬಿಡಲ್ಲ ಜಸ್ಟ್
ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವ್ರನ್ನ ಮಾತ್ರ ಗೇಟ್ ನಂಬರ್ 8 ಬಿಟ್ಟರು. ಸೊ ನಾವು ಅಲ್ಲಿಗೆ ಹೋದ್ವಿ. ಆ್ಯಂಡ್ ಇವರು ಸರ್ವದರ್ಶನದಲ್ಲಿ ಬಂದರು. ಸಖತ್ತು ಕ್ರೌಡ್ ಇದ್ದರು. ಆ್ಯಂಡ್ ಅವ್ರಿಗೂ 5 ಮಿನಿಟ್ಸ್ ಏನೋ ಕುಣಿಸಿದ್ರು. ಅದು ಬಿಟ್ಟರೆ ಅವ್ರಿಗೂ 1 ಅವರಲ್ಲಿ ದರ್ಶನ ಆಯಿತು. ಆ್ಯಂಡ್ ನಮಗಂತೂ 5 ಮಿನಿಟ್ಸಲ್ಲೇ ದರ್ಶನ ಆಗೋಯಿತು. ಚಿಕ್ಕ ಮಕ್ಕಳು ಇರೋದ್ರಿಂದ ಡೈರೆಕ್ಟಾಗಿ ಬಿಟ್ಬಿಟ್ರು. ಆ್ಯಂಡ್ ಗರ್ಭಗುಡಿಯಲ್ಲಿ ರಾಯರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಮಗು ಇರೋದ್ರಿಂದ ಬೇರೆ ಕ್ಯೂಲ್ಲೇ ಬಿಟ್ಟರು. ಮುಂದೆನೇ ರಾಯರನ್ನ ನೋಡಿದ್ವಿ, ತುಂಬ ಖುಷಿ ಆಯಿತು. ಆ್ಯಂಡ್ ಯಾವುದೇ ನೂಕು ನುಗ್ಲಾಟ ಇಲ್ಲದೆ ಚೆನ್ನಾಗಿತ್ತು. ಆ್ಯಂಡ್ ಎರಡು ಸತಿ ದರ್ಶನ ಮಾಡಿದ್ದೀವಿ ನಾವು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ರಾಯರನ್ನ ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡಿದ್ರು 3 ರೌಂಡು. ಅದಂತೂ ತುಂಬ ಚೆನ್ನಾಗಿತ್ತು. ನಿಂತ್ಕೊಂಡು ದರ್ಶನ ಮಾಡ್ಕೊಂಡ್ವಿ ಎಲ್ಲರೂ. ಆ್ಯಂಡ್ ಅದಾದಮೇಲೆ ಈ ಕಡೆ ರಾಯರ ಬಗ್ಗೆ ಕತೆ ಹೇಳ್ತಾಯಿದ್ರು, ಅದನ್ನು ಕೇಳಿಸ್ಕೊಂಡು. ಆ್ಯಂಡ್ ರಥದಲ್ಲಿ ರಾಯರನ್ನ ನೋಡಿದ್ವಿ, ತುಂಬ ಖುಷಿಯಾಯಿತು. ಸಖತ್ ಕ್ರೌಡ್ ಇದ್ದರು. ಬಟ್ ಆ ಕ್ರೌಡಲ್ಲೂ ರಾಯರನ್ನ ನೋಡೋದೇ ಒಂಥರ ಖುಷಿ. ತುಂಬ ಚೆನ್ನಾಗಿತ್ತು. ಆ ದೇವಸ್ಥಾನದಲ್ಲಿ ಇದ್ದಿದ್ದು 1 ಮಿನಿಟು ಏನೋ ಒಂಥರ ಫುಲ್ಲು ಹ್ಯಾಪಿ ಮೂಮೆಂಟ್ ಆಗಿತ್ತು. ಈಗ ದರ್ಶನಕ್ಕೆ ಹೋಗ್ತಿದ್ದೀವಿ ನೋಡಿ. ಒಳಗಡೆ ನೋಡಿ ಗಾಯ್ಸ್, ಒಳಗಡೆ ತುಂಬ ಜನ ಇದ್ದಾರೆ ನೋಡಿ. ನಮಗೆ ದರ್ಶನ ಎಲ್ಲ ಆಯಿತು. ಊಟಕ್ಕೆ ಬಂದಿದ್ದೀವಿ. ಸೊ ನೋಡೋಣ ಏನು ಊಟ ಕೊಡ್ತಾರೆ ಅಂತ. ಮಧ್ಯಾಹ್ನ ಚೆನ್ನಾಗಿತ್ತು, ಬೇಳೆ ಸಾಂಬಾರೆಲ್ಲ ಕೊಟ್ಟಿದ್ರು. ಇವಾಗಲೂ ನೋಡುವ ಏನು ಕೊಡ್ತಾರೆ. ಇಲ್ಲಿ ಬಂದ್ವಿ, ಎಷ್ಟೊಂದು ಜನನ ದಾಟ್ಕೊಂಡು ಬಂದಿದ್ದೀವಿ. ಎಲ್ಲರಿಗೂ ಏನು ಅನಿಸ್ತಿದೆ ಕೇಳೋಣ. ಏನು ಅನಿಸ್ತಿದೆ? ಚೆನ್ನಾಗಿದೆಯಾ ಫೀಲಿಂಗು? ಹೆಂಗೆ ಅನಿಸ್ತಿದೆ? ಸಖತ್ ರಶ್ ಇದ್ದಾರೆ. ಇವಾಗ ಏನೋ ಸಮಾಧಾನ ಅಂತ. ಆ್ಯಂಡ್ ಈವ್ನಿಂಗ್ ಊಟ ಬಿಸಿಬೇಳೆಭಾತ್ ಮೊಸರನ್ನ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಊಟ ಎಲ್ಲ ಮಾಡಿಕೊಂಡು ರೂಮ್ಗೆ ಹೋದ್ವಿ. ಆ್ಯಂಡ್ ರೂಮಲ್ಲಿ ನೋಡಿ ನನ್ನ ಮಗಳು ಈ ಥರ ಮಾಡ್ತಾಯಿದ್ಲು. ನಮ್ಮ ಪರಿಗೆ ಮಸಾಜ್ ಮಾಡ್ತಿದ್ಲು, ಹೆಡ್ ಮಸಾಜು. ಯಾವಪ್ಪನು